ಬೂದ್ನೂರು ಉತ್ಸವ ನಮ್ಮ ಈ ಕ್ಷೇತ್ರದ ಶಾಸಕರು ನನ್ನ ಆತ್ಮೀಯರು ಆದಂತಹ ರವಿಕುಮಾರ್ ಗೌಡ ಅವರು ಕಳೆದ 2 ವರ್ಷದಲ್ಲಿ ಮೊದಲನೇ ಮಂಡ್ಯ ಕ್ಷೇತ್ರದಲ್ಲಿ ಅಭಿವೃದ್ಧಿ ಜೊತೆಗೆ ಒಂದು ಸಾಮಾಜಿಕವಾಗಿ ಸಾಂಸ್ಕೃತಿಕವಾಗಿ ನಾವು ಏನು 87ನೇ ಅಖಿಲ ಭಾರತ ಸಾಹಿತ್ಯ ಸಮ್ಮೇಳನವನ್ನು ಯಶಸ್ವಿಯಾಗಿ ಮಾಡಿದೋ ಇಡೀ ಜಿಲ್ಲೆಯ ಎಲ್ಲ ಶಾಸಕರು ಪಕ್ಷಾತೀತವಾಗಿ ಅದರ ಹಿನ್ನೆಲೆಯಲ್ಲೇ ಒಂದು ಬೂದ್ನೂರು ಉತ್ಸವ ಅಂತೇಳಿ ಪ್ರಾರಂಭ ಮಾಡಿ ಮೊದಲನೇ ವರ್ಷ ಯಶಸ್ವಿಯಾಗಿ ಮಾಡಿದ್ರು. 2ನೇ ವರ್ಷ ಈ ವರ್ಷ ಅದಕ್ಕಿಂತ ಡಿಫರೆಂಟ್ ಆಗಿ ಮಾಡಬೇಕು ಅಂತ ಸಾಕಷ್ಟು ಇದರ ಮಧ್ಯದಲ್ಲಿ ಅಭಿವೃದ್ಧಿ ಕೆಲಸ ಅಥವಾ ಸಾರ್ವಜನಿಕವಾಗಿ ಅನೇಕ ಕಾರ್ಯಕ್ರಮಗಳು ಸರ್ಕಾರದಿಂದ ಸೌಲಭ್ಯಗಳು ಕೊಡಿಸೋದ್ರಲ್ಲೂ ಯಶಸ್ವಿಯಾಗಿ ಅದರ ಜೊತೆಗೆ ಇದು ಒಂದು ಸಾರ್ವಜನಿಕರಿಗೆ ಒಂದು ನೂತನವಾದಂಥ ಒಂದು ಕಾರ್ಯಕ್ರಮವನ್ನು ಮಾಡಬೇಕು ಅಂತೇಳಿ ಮಾಡ್ತಾ ಇದ್ದಾರೆ. ನಾಳೆ ಅದು ಅಧಿಕೃತವಾಗಿ ಉದ್ಘಾಟನೆ. ಆ ಉದ್ಘಾಟನೆ ಪೂರಕವಾಗಿ ಅನೇಕ ಕಾರ್ಯಕ್ರಮಗಳನ್ನು ಇಟ್ಕೊಂಡಿದ್ದಾರೆ. ಸ್ಪೋರ್ಟ್ಸ್ ಇರ್ಬೋದು, ಮಹಿಳೆಯರಿಗೆ ರಂಗೋಲಿ ಇರ್ಬೋದು, ಇನ್ನಿತರ ಆಕ್ಟಿವಿಟೀಸ್ ಎಲ್ಲನೂ ಕೊಟ್ಟು ಅದನ್ನೆಲ್ಲ ಪ್ರೈಸನ್ನು ಕೊಡ್ತಕ್ಕಂಥ ಒಂದು ಇದರಲ್ಲಿ ಯುವಕರಿಗೆ ಮಂಡ್ಯ ಒಂದು ನಗರವನ್ನು ಸುತ್ತಮುತ್ತಲ ಗ್ರಾಮವನ್ನು ಮೇಲುಗಡೆಯಿಂದ ತೋರಿಸಿದ್ರೆ ಬಹುಶಃ ನಮ್ಮ ಮಂಡ್ಯ ಹೇಗಿದೆ ಅಂತೇಳಿ ಇವತ್ತು ಎಲ್ರಿಗೂ ಹೆಲಿಕಾಪ್ಟ್ರಲ್ಲಿ ಓಡಾಡೋ ಅವಕಾಶಗಳು ಇರಲ್ಲ. ಯಾರು ಬೇಕಾದ್ರೂ ಶಕ್ತಿ ಇದೆ ಹೆಲಿಕಾಪ್ಟ್ರಲ್ಲಿ ಓಡಾಡ್ಲಿಕ್ಕೆ ಆಗದೇ ಇರೋದಂತೆ ನಮ್ಮ ರೈತರು ಹೋಗ್ಬೋದು, ಸಾರ್ವಜನಿಕರು ಯಾರು ಬೇಕಾದ್ರೂ ಓಡಾಡ್ಬೋದು. ಆದರೆ ಈ ಥರದ ಒಂದು ಮಂಡ್ಯ ಒಂದು ನಗರವನ್ನು ಪ್ರದರ್ಶನ ಮಾಡ್ತಕ್ಕಂಥ ಒಂದು ಅವಕಾಶವನ್ನು ಮೊಟ್ಟ ಮೊದಲಿಗೆ ಪ್ರಪ್ರಥಮವಾಗಿ ರವಿಕುಮಾರ್ ಅವರು ಸಾರ್ವಜನಿಕರಿಗೆ ಅವಕಾಶ ಮಾಡಿಕೊಟ್ಟಿದ್ದಾರೆ. ಅವನಿಗೆ ನನ್ನ ಜಿಲ್ಲೆಯ ಜನತೆ ಪರವಾಗಿ ನಮ್ಮ ಮಂಡ್ಯ ಕ್ಷೇತ್ರದ ಜನತೆ ಪರವಾಗಿ ಅಭಿನಂದನೆ ಸಲ್ಲಿಸ್ತೀನಿ. ನಾನು ಮತ್ತು ಉದಯ್ ಅವರು ಈ ಒಂದು ಕಾರ್ಯಕ್ರಮವನ್ನು ಬಹಳ ಸಂತೋಷವಾಗಿ ಉದ್ಘಾಟನೆ ಮಾಡಿ ನಾನು ನಾಳೆ ಈ ಒಂದು ಬೂದ್ನೂರು ಉತ್ಸವದ ಅಧಿಕೃತ ಸಾಂಸ್ಕೃತಿಕ ಕಾರ್ಯಕ್ರಮ ಉದ್ಘಾಟನೆಗೆ ಸಾಯಂಕಾಲ 6 ಗಂಟೆಗೆ ಬರ್ತಾ ಇದ್ದೀವಿ. ಇದು ಒಳ್ಳೆಯದಾಗಲಿ ಅಂತೇಳಿ ನಾನು ಎಲ್ರಿಗೂ ಸೇಫ್ ಆಗಿ ಇವತ್ತು ನಾಳೆ ನಾಡಿದ್ದಲ್ಲ 3 ದಿವಸ ಈ ಕಾರ್ಯಕ್ರಮ ಇರುತ್ತೆ. ಹೆಲಿಕಾಪ್ಟರ್ ಓಡಾಡೋ ಅಂಥದ್ದು 3 ದಿವಸ ಎಲ್ಲರೂ ಸಮಾಧಾನವಾಗಿ ಇದನ್ನು ಒಳ್ಳೆ ರೀತಿಯಲ್ಲಿ ಕಳಿಸ್ಬೇಕು. ನಮ್ಮ ಪೊಲೀಸ್ ಇಲಾಖೆ, ಜಿಲ್ಲಾ ಆಡಳಿತ ಇದನ್ನು ಎಚ್ಚರಿಕೆಯಿಂದ ಯಾರಿಗೂ ಯಾವುದೇ ಒಂದು ಸಣ್ಣ ಅಡಚಣೆ ಆಗದಂಗೆ ನೋಡ್ಕೋಬೇಕು ಅಂತೇಳಿ ನಾನು ಸೂಚನೆ ಕೊಟ್ಟಿದ್ದೀನಿ. ನೋಡ್ರಿ, ಈಗ ಇದೇನು ಇವತ್ತು ಉತ್ಸವ ಅಲ್ಲ, ಕನಕೋತ್ಸವ ಇವತ್ತು ಪ್ರಾರಂಭ ಆಗಿಲ್ಲ, 25 ವರ್ಷದಿಂದ ಮಾಡ್ತಾ ಇದ್ದಾರೆ. ಹಂಪಿ ಉತ್ಸವ ಇವತ್ತು ಪ್ರಾರಂಭ ಆಗಿಲ್ಲ, 2 ವರ್ಷದಲ್ಲಿ ಹಳೆದಿದೆ. ರವಿಯವರು ಶಾಸಕರು ಬೂದ್ನೂರು ಉತ್ಸವನ ಮಾಡಿ ಈ ಒಂದು ನೂತನವಾದಂಥ ಒಂದು ಹೆಲಿಕಾಪ್ಟರ್ನ ಪ್ರದರ್ಶನ ಮಾಡ್ತಕ್ಕಂಥ ಮಾಡಿದ್ದಾರೆ. ಸರ್ಕಾರ ಟೇಕಪ್ ಆಗಿದೆ ಆಗಿಲ್ಲ ಅನ್ನೋದನ್ನ ಯಾವ ರೀತಿ ಮಾನದಂಡ ಅಳೆಯೋದು? ಕಳೆದ 5 ವರ್ಷದಲ್ಲಿ ನೀವು ರಾಜ್ಯ ಎಲ್ಲ ಅಳತೆ ಮಾಡಬೇಡಿ, ಮಂಡ್ಯ ಜಿಲ್ಲೆಗೆ 5 ವರ್ಷದಲ್ಲಿ ಯಾವುದರಲ್ಲಿ ನೀವು ಕಳೆದ 5 ವರ್ಷ 3 ಮುಖ್ಯಮಂತ್ರಿಗಳ ಕಾಲದಲ್ಲಿ ಏನು ಕಾರ್ಯಕ್ರಮಗಳಿರ್ಬೋದು, ಅಭಿವೃದ್ಧಿ ಇರ್ಬೋದು, ಯೋಜನೆಗಳು, ಸಾರ್ವಜನಿಕ ಸೌಲಭ್ಯಗಳು ಎಲ್ಲವನ್ನು ಒಂದು ಪಟ್ಟಿ ಮಾಡಿ ಕಳೆದ 5 ವರ್ಷದಲ್ಲಿ ಈ ವರ್ಷ ಏನು ಮಾಡಿದ್ದೀವಿ ನೋಡಿ, ಅದಕ್ಕೆ ಕಂಪೇರ್ ಮಾಡಿ ಹೇಳಿದ್ರೆ ನಾನು ಒಂದು ದಿವಸ ಬೇಕಾದ್ರೆ ನಿಮ್ಮ ಜೊತೆ ಕೂತ್ಕೊಂಡು ಡಿಸ್ಕಸ್ ಒಂದು ದಿವಸ ಯಾವ ಥರ ಒಂದು ದಿವಸ ನೀವೇ ಈಗ ನಾನು ಕೊಟ್ಟರೆ ಅದು ನಿಮಗೆ ಉತ್ಪ್ರೇಕ್ಷೆ ಆಗ್ಬೋದು. ನೀವು ಕಳೆದ 5 ವರ್ಷದಲ್ಲೂ ನೀವೇ ಇದ್ದೀರಾ, ಈಗಲೂ ನೀವೇ ಇದ್ದೀರಾ, ನಿಮ್ಮ ಅನುಭವದಲ್ಲೇ ತಗೊಳ್ಳಿ, ನನ್ನ ಮುಂದೆ ಹೇಳಿ. ಅದರಲ್ಲಿ ಏನಾದ್ರು ಇದ್ರೆ ನಾನು ಹೌದಪ್ಪ 5 ವರ್ಷಕ್ಕೆ ನಾವು ಮ್ಯಾಚ್ ಮಾಡೋಕ್ಕಾಗಿಲ್ಲ ಅಂತ ಖಂಡಿತ ಒಪ್ಕೊತೀನಿ. ಅದು ಈಗಾಗಲೇ ಭಾಳ ಕಾಮೆಂಟ್ಸ್ ಆಗಿ ತಣ್ಣಗಾಗುವಂಥ ಟೈಮ್ ಬಂದಿದೆ. ಈಗ ಯಾಕೆ ಅವ್ರವ್ರ ವೈಯಕ್ತಿಕ, ಈಗ ಮೊನ್ನೆ ರವಿನೂ ಹೋಗಿ ಬಂದಿದೆ, ಯಾವುದೋ ಒಂದು ಕಾರ್ಯಕ್ರಮದ ಪ್ರಯುಕ್ತ ಒಂದು ಅವ್ರ ಕ್ಷೇತ್ರದ ಒಂದು 10-15 ಜನ ಕರ್ಕೊಂಡು ಹೋಗಿ ಬಂದಿದ್ರು. ಕೆಲವು ಶಾಸಕರು ಅಥವಾ ಪಕ್ಷದ ಮುಖಂಡರುಗಳು ವೈಯಕ್ತಿಕವಾಗಿ ಕೆಲವು ದೇಶಕ್ಕೆ ಟೂರ್ ಮಾಡೋದು ಅಥವಾ ಬೇರೆಯವ್ರು ಕರ್ಕೊಂಡು ಹೋಗೋದು ಅದು ವೈಯಕ್ತಿಕ. ಅದನ್ನೇನು ದೊಡ್ಡ ವಿಚಾರ ಅಂತ ನಾವು ಅದನ್ನ ಚರ್ಚೆ ಮಾಡೋ ಅವಶ್ಯಕತೆ ಇಲ್ಲ. ಸರ್, ಅದನ್ನ ಅವ್ರು ಏನು ಹೇಳೋರೆ ಅಂತ ಅರ್ಥ ಮಾಡ್ಕೊಂಡ್ರಲ್ಲ. ನಾನು ನೋಡಿದೆ ವಿಡಿಯೋನ. ಹೈಕಮಾಂಡು ಸೂಕ್ತವಾದಂಥ ನಿರ್ಧಾರ ತಗೋತಾರೆ.
ಇಲ್ಲಿ ಟೂರ್ ಹೋಗೋದು ಟೂರ್ ಬರೋದು ಅಥವಾ ಯಾರ ಪರ ಯಾರು ವಿರುದ್ಧ ನಿಲ್ಲೋದ್ರಿಂದ ಆಗಲ್ಲ. ಹೈಕಮಾಂಡ್ ನಮ್ಮ ತೀರ್ಮಾನ, ಹೈಕಮಾಂಡ್ ಇದನ್ನು ಸೂಕ್ತವಾದಂತ ಸಂದರ್ಭದಲ್ಲಿ ತೀರ್ಮಾನ ತಗೋಬೇಕು ಅನ್ನೋದು ನನ್ನ ಒತ್ತಾಯ ಅಂತ ಹೇಳಿದ್ದಾರೆ. ಖಂಡಿತ ಅದ್ರ ಬಗ್ಗೆ ನನ್ನ ಅಭಿಪ್ರಾಯ ಏನಿಲ್ಲ. ನಾನು ಒಬ್ಬ ಕ್ಯಾಬಿನೆಟ್ ಸಚಿವನಾಗಿ ನಮ್ಮ ಪಕ್ಷ ಡ್ಯಾಮೇಜ್ ಆಗ್ಲಿಕ್ಕೆ ಬಿಡಲ್ಲ. ನಮ್ಮ AICC ಅಧ್ಯಕ್ಷರಿರ್ಬೋದು, ರಾಹುಲ್ ಗಾಂಧಿ ಇರ್ಬೋದು, ಸೊ ಮೊನ್ನೆ ಜವಾಬ್ದಾರಿ ತಗೊಂಡಿರ್ತಕ್ಕಂಥ ವೇಣುಗೋಪಾಲ್ ಸುರ್ಜೇವಾಲಾ ಇರ್ಬೋದು, ಮೇಡಮ್ ಇರ್ಬೋದು, ನಮ್ಮ ಅಧ್ಯಕ್ಷರನ್ನ DCM ಮತ್ತು CM ಇಬ್ಬರನ್ನು ಕೂರಿಸಿ ಸೂಕ್ತವಾದಂಥ ಸಂದರ್ಭದಲ್ಲಿ ಒಂದು ತೀರ್ಮಾನವನ್ನ ತಗೋತಾರೆ. ಯಾವುದೇ ಕಾರಣಕ್ಕೆ ನನ್ನ ಮುಖ್ಯಮಂತ್ರಿಗಳು ಪದೇ ಹೇಳಿದ್ದಾರೆ ಮೀಡಿಯಾಕ್ಕೆ, ಹೈಕಮಾಂಡ್ ತೀರ್ಮಾನಕ್ಕೆ ನಾನು ಬದ್ಧ ಅಂತ. ಅದೇ ರೀತಿ ನಮ್ಮ ಉಪಮುಖ್ಯಮಂತ್ರಿಗಳು ಹೇಳಿದ್ದಾರೆ, ಹೈಕಮಾಂಡ್ ಬದ್ಧಕ್ಕೆ ನಾವಿಬ್ರು ಬದ್ಧ ಅಂತ. ಪ್ರಶ್ನೆನೇ ಬರಲ್ಲ, ತೀರ್ಮಾನ ತಗತ್ತೆ. ಏನಾಗಿದೆ ಸರಿ ತಪ್ಪು ಅಂತ ವಿಶ್ಲೇಷಣೆ ಮಾಡುವಂಥದ್ದಲ್ಲ. ಸ್ಪೀಕರ್ ತೀರ್ಮಾನ ತಗೋಬೇಕು. ಸೊ ನಾನು ಮೊನ್ನೆನೂ ಅಲ್ಲಿ ಕೇಳಿದ್ರು, ಸ್ಪೀಕರ್ ಹತ್ರ ನಾವು ಸಹ ಮಾತಾಡ್ತೀವಿ ಅಂತ ಹೇಳಿದ್ದೀನಿ. ಮಾನ್ಯ ಮುಖ್ಯಮಂತ್ರಿಗಳು ನಾವು ಸ್ಪೀಕರ್ ಹತ್ರ ಮಾತಾಡ್ತೀವಿ, ಸಿಕ್ಕಿಲ್ಲ ಸ್ಪೀಕರು. ಯಾವ ಕಾರಣಕ್ಕೆ ಅದನ್ನ ಸ್ವಲ್ಪ ನಿರ್ಬಂಧನೆ ಮಾಡಿದ್ರು ಅನ್ನೋದ್ರ ಬಗ್ಗೆ ನಂಗೆ ಮಾಹಿತಿ ಇಲ್ಲ. ಸ್ಪೀಕರ್ ಹತ್ರ ಮಾತಾಡ್ತೀವಿ. ಸ್ಟೇಟ್ ಬಜೆಟ್ ನೋಡ್ರಿ, ನಾವು ಕಳೆದ 2.5 ವರ್ಷದಲ್ಲಿ ಯಶಸ್ವಿಯಾಗಿ 5 ಗ್ಯಾರಂಟಿ ಕೊಟ್ಟಿರೋದೇ ಒಂದು ದೊಡ್ಡ ಇದು. ಅಭಿವೃದ್ಧಿಗೆ ನಾವು ನಿರಂತರವಾಗಿ ಮಾಡ್ತಾ ಇದ್ದೀವಿ. ಈ ವರ್ಷ ಬಜೆಟ್ನಲ್ಲೂ ಸಹ 100ಕ್ಕೆ 100 ನಮ್ಮ ಮುಖ್ಯಮಂತ್ರಿಗಳು ಅವರ ಅನುಭವದ ಹಿನ್ನೆಲೆಯಲ್ಲಿ ನಮ್ಮ ಸಂಪನ್ಮೂಲವನ್ನು ನೋಡಿ ಸೂಕ್ತವಾದಂತಹ ಒಳ್ಳೆಯ ಬಜೆಟ್ ಅನ್ನು ಕೊಡ್ತಾರೆ ಅನ್ನೋ ಭರವಸೆ ನಮಗಿದೆ. ಮತ್ತು ಇದು 4 ಲಕ್ಷ ಮೀರಿದಂಥ ಬಜೆಟ್. 55 ಲಕ್ಷ ಕೊಡುವಂಥ ರಾಜ್ಯದ ಅವರೇ BJPಯವರು ನಿಮ್ಮ TV ಡಿಸ್ಕಷನ್ ಅಲ್ಲಿ ನೋಡಿದ್ವಿ ನಾವು ಎಷ್ಟೋ ಸಾರಿ. ಸೊ ರೈತರಿಗೆ ಹೆಚ್ಚಿಗೆ ಆದ್ಯತೆ ಕೊಟ್ಟಿಲ್ಲ ಅಥವಾ ಕರ್ನಾಟಕಕ್ಕೆ ಸಂಪೂರ್ಣವಾಗಿ ಮಾನ್ಯತೆ ಕೊಟ್ಟಿಲ್ಲ ಅನ್ನೋದು ನೀವೆಲ್ಲ ನೋಡಿದ್ದೀರಾ. ಟಿವಿನಲ್ಲಿ ಡಿಸ್ಕಷನ್ ನೋಡಿದ್ದೀರಾ, ಪತ್ರಿಕೆಯಲ್ಲಿ ನೋಡಿದ್ದೀರಾ. ಇವತ್ತು 19 ಜನ BJP MP ಗಳಿದ್ದು, 5 ಜನ ಮಂತ್ರಿಗಳಿದ್ದು, ರಾಜ್ಯಕ್ಕೆ ಏನಾದರೂ ಅವ್ರದ್ದು ಆದಂಥ ಕೊಡುಗೆ ಇದೆಯಾ? ನೀವೇ ಅದನ್ನ ವಿಶ್ಲೇಷಣೆ ಮಾಡಿದ್ರೆ ಆಯ್ತು. ನಾವೇನು ಹೇಳಲೇಬೇಕಾಗಿಲ್ಲ. ನಾವು ಹೇಳಿದ್ರೆ ಅವ್ರಿಗೆ ಕಾಂಗ್ರೆಸ್ನವರು BJPಯವ್ರನ್ನ JDSನವ್ರನ್ನ ಬೈದು ಅಂತಾರೆ. ಇವತ್ತು ಜನತಾದಳದವರು BJP ವಿರುದ್ಧ ಟೀಕೆಯನ್ನ ಮಾಡಿದಂಥ ಕಾಂಗ್ರೆಸ್ಗಿಂತ ಒಂದು ಹೆಜ್ಜೆ ಮುಂದೆ ಹೋಗಿ ಟೀಕೆ ಮಾಡಿದವರು JDS ಅವರು. ಇವತ್ತು ಎಲ್ಲ ಸೈಲೆಂಟ್ ಆಗ್ಬಿಟ್ಟಿದ್ದಾರೆ. ಕೊನೆ ಪಕ್ಷ ಅವರು ಡಿಮ್ಯಾಂಡ್ ಮಾಡ್ಬೋದಾಯ್ತು, ಏನು ಮಾಡ್ತಾ ಇಲ್ಲ. ಅವ್ರಿಗೆ ಅಧಿಕಾರನೇ ಮುಖ್ಯ ಆಗಿದೆ ವಿನ ಜನತಾದಳಕ್ಕೆ. ಅವ್ರು ಕೊಟ್ಟಿರ್ತಕ್ಕಂಥ BJPಯ ಒಂದು ಮಿತ್ರತ್ವದಿಂದ ಅವ್ರಿಗೆ ಲಾಭ ಏನಾಗಿದೆ ಅದೇ ಸಾಕು. ರಾಜ್ಯಕ್ಕೆ ಅನ್ಯಾಯ ಆಗಿದ್ದು ತೊಂದರೆ ಇಲ್ಲ ಅನ್ನೋ ಪರಿಸ್ಥಿತಿ ಅವರು ತಲುಪಿದ್ದಾರೆ. ಸೊ ಈಗ ಮಾದಾಯಿ ನಾವು ಟೆಂಡರ್ ಕರೆದಿದ್ದೀವಿ, ಒಂದು ಕ್ಲಿಯರೆನ್ಸ್ ಕೊಟ್ಟಿಲ್ಲ. ಇವತ್ತು ಮೇಕೆದಾಟು ಸುಪ್ರೀಂ ಕೋರ್ಟ್ ಡೈರೆಕ್ಷನ್ ಕೊಟ್ಟರು, ಒಂದು ಕ್ಲಾರಿಟಿ ಇಲ್ಲ. ಸುಪ್ರೀಂ ಕೋರ್ಟಿಂದ ಕ್ಲಿಯರ್ ಆಗಿ ಮಾಡಬೇಕು, ಮಾಡೋದು ಸೂಕ್ತ, ಇದು ಅನಿವಾರ್ಯ ಅಂತೇಳಿ ಡೈರೆಕ್ಷನ್ ಕೊಟ್ರು ನಾನು 5 ನಿಮಿಷಕ್ಕೆ ಮಾಡ್ತೀನಿ ಅಂತ ನಮ್ಮ MP ಅವರು ಹೇಳಿದರು. ಸುಪ್ರೀಂ ಕೋರ್ಟ್ ಕೊಟ್ಟ ಮೇಲೂ ಅವರು ಇನ್ನೂ ಮಾಡೋಕ್ಕಾಗಿಲ್ಲ. ಏನು ಮಾಡೋಕ್ಕಾಗತ್ತೆ ಈಗ? ಅದರಿಂದ ನನಗೆ ಗೊತ್ತಿದೆ, ಸಾರ್ವಜನಿಕರು ಒಂದೊಂದು ಸಾರಿ ಹಲವಾರು ಕಾರಣಕ್ಕೆ ಎಷ್ಟೇ ಅಭಿವೃದ್ಧಿ ಅಥವಾ ಎಷ್ಟೇ ಒಳ್ಳೆಯ ಕಾರ್ಯಕ್ರಮ ಸಾರ್ವಜನಿಕ ಸೌಲಭ್ಯ ಕೊಟ್ಟರು ಬೇರೆ ಬೇರೆ ಕಾರಣಕ್ಕೆ ರಾಜಕೀಯವಾಗಿ ಆಲೋಚನೆ ಮಾಡ್ತಕ್ಕಂಥದ್ದನ್ನ ಈ ರಾಷ್ಟ್ರದಲ್ಲಿ ಪ್ರಜಾಪ್ರಭುತ್ವದಲ್ಲಿ ನಾವು ನೋಡ್ಕೊಂಡು ಬಂದಿದ್ದೀವಿ. ನೋಡೋಣ, ಕೆಲವರೆಲ್ಲ 28ಕ್ಕೆ ಎಲ್ಲ ರೆಡಿಯಾಗವ್ರೆ, ಫೋಟೋ ಗೀಟು ಹೊಲಿಸ್ಕೊಂಡು. ಸೊ ಇನ್ನೂ 2 ವರ್ಷ ಇದೆ ಅನ್ನೋದೇ ಮರ್ತ್ಬಿಟ್ಟವ್ರು ಅವರು. ಬಹುಶಃ 2 ವರ್ಷ 2 ದಿವಸ ಬರುತ್ತೆ ಅಂತ ಇಟ್ಕೊಂಡವ್ರು. 2 ವರ್ಷ 3 ತಿಂಗಳಿದೆ. ಬಟ್ ಆಲೆ ಕೋಟು ಸೂಟು ಎಲ್ಲ ಹೊಲಿಸ್ಕೊಂಡು ಸೊ ಯಾರ್ಯಾರು ಯಾವ್ಯಾವ ಖಾತೆ ಹಂಚ್ಕೊಂಡು ಕೂತಿದ್ದಾರೆ. ಇರ್ಲಿ, ಖುಷಿಯಾಗಿರೋದು ತಪ್ಪು ಅಂತೂ ಹೇಳೋಕ್ಕಾಗಲ್ಲ. ಸೊ ಇರಲಿ, ನಮ್ಗೆ ಇನ್ನೂ 2 ವರ್ಷ 3 ತಿಂಗಳಿದೆ. 28ಕ್ಕೆ ಡಿಸೈಡ್ ಮಾಡ್ತಾರೆ ಜನ ಅಂತ. ಮುಖ್ಯವಾಗಿ 28ಕ್ಕೆ ಯಾರನ್ನ ಆಯ್ಕೆ ಮಾಡಬೇಕು, ಯಾವ ಸರ್ಕಾರ ಬರಬೇಕು ಅನ್ನೋದನ್ನ ಜನ ಥಿಂಕ್ ಮಾಡೋದೇ 3 ತಿಂಗಳಿದೆ. ನಿಮಗೆ ಟೂ ಅರ್ಲಿ ಅಲ್ಲ. ಕೆಲವರು ಅವರೇ ಬಾಯ್ಬಿಟ್ಟವ್ರೆ, ಮಗು ಊಟ ತಿಂದು ಮೊದಲೇ ಕುಲಾವಿ ಅಂತ. ಹಂಗೆ ಎಲ್ಲನೂ ಅವರೇ ಮಾತಾಡ್ತಾರೆ, ಅವರೇ ಪ್ರಶ್ನೆ ಮಾಡ್ತಾರೆ. ಅವರವರಲ್ಲೇ ಈಗ ಎರಡು ಪಕ್ಷದ ಮಧ್ಯದಲ್ಲಿ ನಡೀತಾ ಇದೆ, ಆಲೆ ಪ್ರಾರಂಭ ಆಗಿದೆ ತಿಕ್ಕಾಟ. ಸೊ ಮಿತ್ರತ್ವದ
ಪ್ರಶ್ನೆ, ಅದಕ್ಕೆ ಸಮಾಧಾನ, ಅದು ಒಂದು ಸ್ವಲ್ಪ ಪ್ರಶ್ನೆ ಮಾಡೋರು ಪ್ರಜಾಪ್ರಭುತ್ವದಲ್ಲಿ ನಾವು ನೋಡ್ತಾ ಇದ್ದೀವಲ್ಲ, ಅದರಿಂದ ಇವೆಲ್ಲ ನಡೀಲಿ ಇನ್ನೂ 2 ವರ್ಷ. ಥ್ಯಾಂಕ್ ಯು ಸರ್. ಒಂದು 7ನೇ ತಾರೀಕು ಸ್ಪೆಷಲ್ ಆಂದೋಲನ ಸಾಮಾಜಿಕ ಪಿಡುಗು ಕಾರ್ಯಕ್ರಮ ಸಚಿವ ಜಿಲ್ಲಾಡಳಿತ ಇದರಲ್ಲಿ ಕೊಟ್ಬಿಟ್ರಲ್ಲ.